ರೈತರನ್ನ ಲಂಚ ಕೊಡೋರ್ಗ ಕೊಡ್ತಾನೆ ಮ್ಯಾನೇಜರು, ಹಳ್ಳಿ ಮ್ಯಾನೇಜರ್ ನಿಮ್ಮ 40 ಸಾವಿರ ಕೊಟ್ಟಿದ್ದೀನಿ. ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರೈತ ರತ್ನ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ಬಣದಿಂದ ಇವತ್ತು ನಾವೇನು ತಾಲೂಕು ಘಟಕದ ವತಿಯಿಂದ ಇವತ್ತು ಈ ನರಸೀಪುರ ತಾಲೂಕಿನ ಕೆನರಾ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದೀವಿ. ಕಾರಣ ಇಷ್ಟೇ, ರೈತ ಹಾಗೂ ಸಾರ್ವಜನಿಕರು ಏನು ತಮ್ಮ ಕಷ್ಟಗಳಿಗೆ ಮತ್ತು ಕೃಷಿ ಉತ್ಪನ್ನ ಬೆಳೆಯೋಕ್ಕೆ ಏನು ಅಡಮಾನ, ಚಿನ್ನನ ಅಡಮಾನ ಇಟ್ಟು ಸಾಲ ಪಡೆದಿರ್ತಾರೆ. 1 ವರ್ಷವಾದ ನಂತರ ಅವರೇ ಬ್ಯಾಂಕ್ನವರೇ 1 ವರ್ಷ ಆಗಿದೆ ಬಂದು ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡ್ಕೊಳ್ಳಿ, ಮತ್ತು ಈ ವರ್ಷ ಹೆಚ್ಚುವರಿ ಹಣನೂ ಕೊಡ್ತೀವಿ ಅಂತೇಳಿ ಫೋನ್ ಮಾಡಿ ಕರೆದು ರೈತರಿಗೆ ಅನುಕೂಲ ಮಾಡ್ತಿದ್ರು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಿದ್ರು. ಏನು ಕಳೆದ 1 ತಿಂಗಳಿಂದ ಇವರು ಏನೋ ಒಂದು ಹೊಸ ಆದೇಶ ಮಾಡಿಕೊಂಡು ಚಿನ್ನಾಭರಣಕ್ಕೆ ಸಾಲ ಮತ್ತು ಬೆಳೆ ಸಾಲ ಎಲ್ಲಕ್ಕೂ ಅಸಲು ಬಡ್ಡಿನ ಕಟ್ಟಿ ರಿನ್ಯೂವಲ್ ಮಾಡಿ ಅಂತ ಒತ್ತಾಯನ ಮಾಡಿ ನೋಟಿಸ್ ಕೊಡ್ತಿದ್ರು. ರೈತರು ತುಂಬ ಆತಂಕಕ್ಕೆ ಈಡಾಗಿದ್ದಾರೆ. ತುಂಬ ಜನ ರೈತರು ನಮಗೆ ಕರೆ ಮಾಡಿ ಹೇಳಿದ್ರು, ತುಂಬ ಜನ ಸಾರ್ವಜನಿಕರು ಸುಧಾ ಈ ರೀತಿ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಅವರ ಕಚೇರಿ ಮುಂದೆ, ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿ ಏನು ಚಿನ್ನಾಭರಣ ಸಾಲ ಏನು ಹಿಂದೆ ಏನು ಬಡ್ಡಿ ಕಟ್ಬಿಟ್ಟು ರಿನ್ಯೂವಲ್ ಮಾಡ್ತಿದ್ರು ಆ ರೀತಿ ಮಾಡಬೇಕು ಅಂತ ಇವತ್ತು ಮುಖ್ಯ ಮ್ಯಾನೇಜರ್ಗೆ ನಾವು ಒತ್ತಾಯ ಪತ್ರನ ಕೊಟ್ಟಿದ್ದೀವಿ. ಇದನ್ನು ರೀಜನಲ್ ಆಫೀಸ್ಗೆ ಕಳಿಸಿ ಏನು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನೋ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರು ಮುಂದುವರಿಸಿದ್ರೆ ಬ್ಯಾಂಕ್ ಮುಂದೆ ಉಗ್ರವಾದ ಹೋರಾಟನ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಮಾಡಬೇಕಾಗ್ತದೆ ಅಂತ ನಿಮ್ಮ ಮೂಲಕ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ವಿದ್ಯಾಭ್ಯಾಸ ಸಾಲ, ಮುದ್ರಾ ಯೋಜನೆ ಸಾಲ ಮತ್ತು ಕುರಿ ಮೇಕೆ ಸಹಾಯಧನದ ಸಾಲನ ಶೀಘ್ರವಾಗಿ ರೈತರನ್ನ ಅಲೆದಾಡಿಸ್ತೇನೆ ಸಾಲ ಕೊಡಬೇಕು ಮತ್ತು ಬೋರ್ಡ್ ಹಾಕಬೇಕು. ನಮ್ಮ ಹತ್ರ ಯಾವ್ಯಾವ ಸಾಲಗಳಿದೆ, ಏನೇನು ಸೌಲಭ್ಯ ಇದೆ, ಎಷ್ಟು % ಬಡ್ಡಿ ಅಂತ ಬೋರ್ಡ್ ಹಾಕಬೇಕು. ಅದನ್ನು ಹಾಕಿಲ್ಲ, ಅದನ್ನು ಹಾಕಬೇಕು ಅಂತ ಮ್ಯಾನೇಜರ್ಗೆ ಎಚ್ಚರಿಕೆನ ಕೊಟ್ಟಿದ್ದೀವಿ. ಏನು ಒಬ್ಬ ರೈತ ಒಂದು ಸಾಲ ಪಡಿಬೇಕಾದ್ರೆ 3 ತಿಂಗಳು ಅಲೆದಾಡಿಸ್ತಾರೆ. RBI ಅವರು ಹೇಳ್ತಾರೆ ಕೇವಲ ರೈತರನ್ನ ಯಾವುದೇ ಕಾರಣಕ್ಕೆ ಅಲೆದಾಡಿಸದೆ 2-3 ದಿನದೊಳಗೆ ನೀವು ಸಾಲನ ಕೊಡಿ ಅಂತ ಹೇಳ್ತದೆ. ಆದರೆ ಆ ಕೆಲಸನ ಇವರು ಮಾಡ್ತಿಲ್ಲ. ಮತ್ತು ಇನ್ನೊಂದು ವಿಚಾರ ನಿಮ್ಗೆ ಗಮನಕ್ಕೆ ಬರಬೇಕಾಗಿರೋದು, RBI ಅವರು ಹೇಳ್ತಾರೆ OTS ಮಾಡುವಂಥ ರೈತನಿಗೆ 15 ದಿನದೊಳಗಡೆ ಮತ್ತೆ ನೀವು ಸಾಲ ಕೊಡಬೇಕು ಅಂತಲೂ ಹೇಳ್ತದೆ. ಆ ಕೆಲಸನ ಮಾಡ್ತಿಲ್ಲ. ನಿಮ್ಮದು OTS ಆಗಿಬಿಟ್ಟಿದೆ, ನಿಮಗೆ ಸಾಲ ಕೊಡಲ್ಲ ಅಂತ ಹೇಳ್ತದೆ. ಅದನ್ನು ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಏನು ಮುಂದಿನ ದಿನದಲ್ಲಿ ಕೆನರಾ ಬ್ಯಾಂಕು ರೈತರ ಪರವಾಗಿ ಇರದೇ ಇದ್ದರೆ ನಮಗೆ ಕೆನರಾ ಬ್ಯಾಂಕು ನಮ್ಮ ನರಸೀಪುರಕ್ಕೆ ಬೇಡ ಅಂತ ನಾವು ಹೋರಾಟನ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ನಮ್ಮ ಚಳವಳಿನ ತಾತ್ಕಾಲಿಕವಾಗಿ ವಾಪಸ್ನ ಪಡೆದಿದ್ದೀವಿ. 3 ತಿಂಗಳಿಂದ ಇವರು ಹೈನುಗಾರಿಕೆ ಸುಮಾರು 18 ವರ್ಷ ಕಟ್ಟಿದ್ದಾರೆ. 15 ಲಕ್ಷ ಕೇಳಿದ ರೈತ 10 ಲಕ್ಷ ಕೊಡ್ತೀನಿ ಅಂತೇಳಿ ಬಂದು ಸ್ಪಾಟ್ ನೋಡಿ, ಸೆಟ್ ನೋಡಿ, ನೀವು ಒಳ್ಳೆ ಹೈನುಗಾರಿಕೆ ಮಾಡ್ತಾ ಇದೆಯಪ್ಪ, ನಿನ್ನಂತವರಿಗೆ ನಮ್ಮ ಬ್ಯಾಂಕ್ ಸದಾ ಸಿದ್ಧವಿದೆ ಅಂತೇಳಿ ಬಂದು ಈಗ 5 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಆ ರೈತ ಸಾಲ ಮಾಡಿ ಅವನು ಸೆಟ್ಟು ಮತ್ತು ಹಸುಗಳೆಲ್ಲ ತಂದ್ಬಿಟ್ಟಾನೆ. ಇವರು ನಿನ್ನೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದಾಗ ಅವನು ಬೇಸತ್ತು ನನಗೆ ಫೋನ್ ಮಾಡಿ, ನಾನು ಬದುಕಲ್ಲ, ನನಗೆ ಅವಮಾನ ಆಗ್ತದೆ, ನಾನು ಸಾಲ ಮಾಡಿಬಿಡ್ತೀನಿ, ನಾನು ವಿಷ ಕುಡಿತೀನಿ ಅಂತ ಹೇಳಿದ. ಇವತ್ತು ರೈತರು ಅವನ್ನ ಕಾಪಾಡ್ಕೊಂಡು ಇವತ್ತು ಕರ್ಕೊಬಂದಿದ್ದೀವಿ. ಇವತ್ತೇನು ಅವರು ಮುಖ್ಯ ಮ್ಯಾನೇಜರ್ಗಳು, ಚೀಫ್ ಮ್ಯಾನೇಜರ್ ಇದ್ದಾರೆ, ಇದು ಅವ್ರ ಗಮನಕ್ಕೆ ಬಂದಿರಲಿಲ್ಲವಂತೆ. ಖಂಡಿತ ನಾನು 10 ಲಕ್ಷದ ಲೋನು ಆ ವ್ಯಕ್ತಿಗೆ ಕೊಡ್ತೀನಿ. ಅವನು ಸಿಬಿಲ್ ಕರೆಕ್ಟಾಗಿದ್ದು ಕರೆಕ್ಟಾಗಿ ಲೋನ್ ಕಟ್ಕೊಂಡು ಯಾವುದು ಬ್ಲಾಕ್ ಮಾರ್ಕ್ ಇಲ್ಲದೆ ಇದ್ದರೆ ನಾನು 10 ಲಕ್ಷ ಲೋನ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಏನು ಮುಖ್ಯ ಮ್ಯಾನೇಜರ್ ಒಪ್ಕೊಂಡಿರೋದಕ್ಕೆ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಅದು ಮತ್ತು ಏನು ಇಂಪಾರ್ಟೆಂಟು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಏನು ಕೆನರಾ ಬ್ಯಾಂಕ್ ಆಗಿರ್ಬೋದು, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು ಯಾವುದೇ ಆಗಿರ್ಬೋದು, ರೈತ ಕೃಷಿ ಚಟುವಟಿಕೆ ಏನು ಚಿನ್ನ ಮಡಗಿ ಕೃಷಿ ಚಟುವಟಿಕೆ ಮಾಡಿದ್ದಾನೆ. ಏನು ಇವತ್ತು ಏಕಾಏಕಿ
ಹಿಂದಿನ ಥರ ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡ್ಕೊತಾ ಇದ್ವು. ಈಗ ಅಸಲು ಬಡ್ಡಿ ಕಟ್ಟು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರೈತರು ಬಡ್ಡಿ ಕಟ್ಟಕ್ಕಾಗಲ್ಲ, ಇದು ಅಸಲು ಕಟ್ಟಕ್ಕಾಗಲ್ಲ. ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡಬೇಕು ಅಂತ ನಾವು ಇವತ್ತು ಒತ್ತಾಯ ಪತ್ರ ಕೊಟ್ಟಿದ್ದೀವಿ. ಇದು ಹೀಗೆ ಮುಂದುವರೆದ್ರೆ ರಾಜ್ಯಾದ್ಯಂತ ಎಲ್ಲ ಬ್ಯಾಂಕ್ಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ. ಎಚ್ಚರಿಕೆ ಮೂಲಕ ಸರ್ಕಾರಕ್ಕೆ ಮತ್ತು ಬ್ಯಾಂಕ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ.